ರೈಟ್, ಈ ಮಧ್ಯೆ ಖಚಿತ ಆಗಿದೆ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಆಗಮಿಸ್ತಾ ಇರೋದು. ಮುಖ್ಯ ಕಾರ್ಯದರ್ಶಿಗೆ ಈ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದೆ ಲೋಕಭವನ. ಲೋಕಭವನದಿಂದ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯಪಾಲರು ಬರ್ತಿದ್ದಾರೆ ಎನ್ನುವಂತಹ ಮಾಹಿತಿ. ನಿಗದಿತ ಸಮಯಕ್ಕೆ ಆಗಮಿಸಲಿದ್ದಾರೆ ರಾಜ್ಯಪಾಲರು. ಈ ಹಿಂದೆಯೇ ಟಿವಿ9 ಇದನ್ನ ಸ್ಪಷ್ಟಪಡಿಸಿತ್ತು. ಅದರಂತೆ ಈಗ ಖಚಿತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮುಖ್ಯ ಕಾರ್ಯದರ್ಶಿಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಲೋಕಭವನದಿಂದ. ಬರ್ತಿದ್ದಾರೆ ರಾಜ್ಯಪಾಲರು. ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ರಾಜ್ಯಪಾಲರು. ಆ ಭಾಷಣ ಹೇಗಿರುತ್ತೆ, ಏನಿರುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ, ಜೊತೆಗೆ ಚರ್ಚೆಗೆ ಗ್ರಾಸ ಆಗಿರುವಂತಹ ವಿಷಯ ಕೂಡ. ಒಂದು ಸ್ಪಷ್ಟ ಆಗಿದ್ದೇನು ಅಂತಂದ್ರೆ ರಾಜ್ಯಪಾಲರು ಬರುವಂಥದ್ದು ನಿಶ್ಚಿತ, ಭಾಷಣ ಮಾಡುವಂಥದ್ದು ನಿಶ್ಚಿತ. ಆದರೆ ಏನು ಭಾಷಣ ಮಾಡ್ತಾರೆ ಅಂತ ಟಿವಿ9 ಇದನ್ನ ಪ್ರಥಮವಾಗಿ ಹೇಳಿತ್ತು. ನಮಗೆ ಮೂಲಗಳು ತುಂಬ ಸ್ಪಷ್ಟವಾಗಿ ಹೇಳಿದ್ವು, ಇಲ್ಲ ರಾಜ್ಯಪಾಲರು ಬರುವಂಥದ್ದು ನಿಶ್ಚಿತ ಅಂತ. ಯಾಕಂದರೆ ರಾಜ್ಯಪಾಲರು ಈ ತುಂಬ ಸಂಗತಿಗಳು ನೋಡಿ, ಖಾದರ್ ಹೇಳಿದ್ರಲ್ಲ ಮಾತು ಸತ್ಯ. ಖಾದರ್ ನೋಡಿ ಹೇಳುವಂಥ ಪಾಯಿಂಟ್ಗಳನ್ನು ಎಷ್ಟು ನೀಟಾಗಿ ಹೇಳಿದ್ರು ಅಂತ. ಹಂಗೆ ನೋಡಿದ್ರೆ ಸಭಾಪತಿಗಳೇ ಸರಿಯಾಗಿ ಹೇಳಲಿಲ್ಲ, ಸಭಾಪತಿಗಳೊಂದಷ್ಟು ವಿವರಗಳನ್ನು ಸರಿಯಾಗಿ ಹೇಳಲಿಲ್ಲ. ಆದರೆ ಸ್ಪೀಕರ್ ತುಂಬ ಚೆನ್ನಾಗಿ ಹೇಳಿದರು. ಅವರು ಪ್ರಬುದ್ಧರು, ಅವರು ತಿಳುವಳಿಕೆ ಇರುವಂಥವ್ರು, ಕಾನೂನಿನ ಬಗ್ಗೆ ಅಪಾರವಾದ ಜ್ಞಾನ ಇದೆ, ಅವರು ತುಂಬ ಕೋಆಪರೇಟ್ ಮಾಡುವಂಥವ್ರು, ಬಂದೇ ಬರ್ತಾರೆ ಖಂಡಿತವಾಗ್ಲೂ ನನಗೆ ವಿಶ್ವಾಸ ಇದೆ ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸೌಧದ ಕಡೆಗೆ ಹೊರಟಿದ್ದಾರೆ. ಕಾವೇರಿ ನಿವಾಸದಿಂದ ಸಿಎಂ ಹೊರಟಿದ್ದಾರೆ. ಕಾವೇರಿ ನಿವಾಸದಿಂದ. ಇನ್ನೊಂದು ಕಡೆಗೆ ರಾಜ್ಯಪಾಲರು ಕೂಡ ಬರುವಂಥದ್ದು ನಿಶ್ಚಿತ, ಭಾಷಣ ಮಾಡುವಂಥದ್ದು ಕೂಡ ನಿಶ್ಚಿತ. ಇಲ್ಲಿ ಎರಡು ಸಂಗತಿಗಳನ್ನು ಗಮನಿಸಬೇಕು. ಎರಡು ಸಂಗತಿಗಳನ್ನು ಗಮನಿಸಬೇಕು ನಾವು. ಒಂದು ಕಡೆಗೆ ನಿನ್ನೆ ಸುದೀರ್ಘವಾಗಿ ಮಾತುಕತೆ, 3-3.5 ಗಂಟೆ ಸಭಾಪತಿಗಳು ಹೇಳ್ತಾ ಇದ್ದಾರೆ, 3-3.5 ಗಂಟೆ ಕೂತ್ಕೊಂಡು ಮಾತಾಡಿರುವಂಥದ್ದು. ಮನವೊಲಿಕೆ ಅಂದರೆ ಯಾವ್ಯಾವ ಅಂಶಗಳು ಏನು ಎತ್ತ ಅಂತ ಹೇಳಿ ಅಂತ. ಈಗ CS ಕೂಡ ನೋಡ್ತಾ ಇದ್ದೀವಿ, ಶಾಲಿನಿ ರಜನೀಶ್ ಅವರಿದ್ದಾರೆ. ಇನ್ನೊಂದು ಕಡೆಗೆ HK ಪಾಟೀಲ್ ಕೂಡ ದೂರವಾಣಿ ಮುಖಾಂತರ ಮಾತಾಡ್ತಾ ಇದ್ದಾರೆ, ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಲೋಕಭವನಕ್ಕೆ ಹೋಗಿರುವಂಥ ಪೊನ್ನಣ್ಣ ಕಾನೂನು ಸಲಹೆಗಾರರು CM ಅವರಿಗೆ ಪೊನ್ನಣ್ಣ ಕೂಡ ಹೋಗಿದ್ದಾರೆ. ಎಲ್ಲವೂ ಕೂಡ ಸುಸೂತ್ರ ಆಗ್ತಾ ಇದೆ. ಆದರೆ ರಾಜ್ಯಪಾಲರು ಬಂದು ಏನು ಹೇಳ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಮುಖ್ಯಮಂತ್ರಿಗಳು ಬಂದಿದ್ದಾರೆ ವಿಧಾನಸೌಧಕ್ಕೆ. ಮುಖ್ಯಮಂತ್ರಿಗಳು ಈಗ ವಿಧಾನಸೌಧಕ್ಕೆ ಬಂದಿದ್ದಾರೆ. ಕಾವೇರಿ ನಿವಾಸದಿಂದ ಸಿದ್ದರಾಮಯ್ಯ ವಿಧಾನಸೌಧವನ್ನು ತಲುಪಿದ್ದಾರೆ. ಇನ್ನೊಂದು ಕಡೆಗೆ ಪೊನ್ನಣ್ಣ ರಾಜ್ಯಪಾಲರ ನಿವಾಸಕ್ಕೆ ಹೋಗಿರುವಂಥದ್ದು. ಹೋಗಿ ಅಲ್ಲಿ ಚರ್ಚೆ ಮಾಡ್ತಾರೆ. ರಾಜ್ಯಪಾಲರನ್ನವರು ಗೌರವಯುತವಾಗಿ ಕರೆದುಕೊಂಡು ಬರುವಂಥ ನಿಟ್ಟಿನಲ್ಲಿ ಈಗ ಅವರು ಕೂಡ ಹೋಗಿದ್ದಾರೆ. ರಾಜ್ಯಪಾಲರು ಬರುವಂಥದ್ದು ಕೂಡ ನಿಶ್ಚಿತ, ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಏನಾದರೂ ಮಾತಾಡ್ತಾರಾ ನೋಡೋಣ, ನಾವು ಕೂಡ ಕಾಯ್ತಾ ಇದ್ದೀವಿ. ಇಲ್ಲಿ 1-2-3 ಸಂಗತಿಗಳನ್ನು ನೋಡಬೇಕು. ಇದೀಗ ತಾನೇ ಹೊರಟ್ಟಿಯವರು ಮಾತಾಡಿದಂಥ ರೀತಿ, ಯಾವ್ಯಾವ ಅಂಶಗಳಿದೆ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಹೊರಟ್ಟಿಯವರು ಏನು ಎತ್ತ ಇವೆಲ್ಲ ವಿವರಗಳು, ಅಂದರೆ ಕೆಲವೊಂದು ಈ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಅದರಲ್ಲಿ ವಿವರಗಳಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದು. ಇದನ್ನು ನಾನ್ಯಾಕೆ ಓದಬೇಕು ಅಂತ ಕೇಳಿದರು. ಕೇಂದ್ರದ ವಿರುದ್ಧ ನಾನ್ಯಾಕೆ ಮಾತಾಡಲಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದರು. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಖರ್ಗೆ ಅವರು ಹೇಳಿದಂಥ ಮಾತು, ಪ್ರಿಯಾಂಕ್ ಖರ್ಗೆ ಸರ್, ತಾವು ಅನುಮತಿ ಕೊಟ್ಟರೆ ಪ್ರದೀಪ್ ಈಶ್ವರ್ ಮಾಡ್ತಾರೆ ನೋಡೋಣ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ಕನ್ನು ತಮ್ಮ ರಾಜಭವನಕ್ಕೆ ತಂದುಕೊಡ್ಬೇಕು ಅಂತ ವಿನಂತಿಸ್ತೇನೆ. ಯಾಕೆಂದರೆ ರಾಜಭವನದಲ್ಲಿ BJP ಕಾನ್ಸ್ಟಿಟ್ಯೂಷನ್ ಇದೆಯೋ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆಯೋ ಎಂಬ ಸಣ್ಣ ಸಂದೇಹ ನನ್ನಲ್ಲಿದೆ. ಸೊ ಪ್ರಾಯಶಃ ತಾವು ಅನುಮತಿ ಕೊಟ್ಟರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ತಮಗೊಂದು ಕಾಪಿ ಕೊಡ್ತೇನೆ. ಅದರಲ್ಲಿ ಆರ್ಟಿಕಲ್ 163 ಓದಬೇಕು ಅಂತ ವಿನಂತಿಸ್ತೀನಿ. ಎರಡನೇದು, ನನಗೆ ಗವರ್ನರ್ ಸ್ಥಾನದ ಬಗ್ಗೆ ಅಪಾರವಾದ ಗೌರವ ಇದೆ. ಆದರೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಿದೆ. ಯಾಕೆಂದರೆ ಗವರ್ನರ್ ಆಗಿ ವರ್ತಿಸಬೇಕು, ಅವರು BJPಯ ಏಜೆಂಟ್ ಅಂತೆ ವರ್ತಿಸಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಈಗಲೂ ನಮ್ಮ ಗವರ್ನರ್ ಬಗ್ಗೆ ನನಗೆ ಅಪಾರವಾದ ವಿಶ್ವಾಸ ಇದೆ. ಅವರು ಸಂವಿಧಾನವನ್ನು ಕಾಪಾಡ್ತಾರೆ, ಜಾಯಿಂಟ್ ಸೆಷನ್ನ ಅಡ್ರೆಸ್ ಮಾಡ್ತಾರೆ ಅಂತ. ಇವತ್ತು ಪದೇ ಗವರ್ನರ್ ಈ ಥರ ಬಿಹೇವ್ ಮಾಡೋದು ನೋಡ್ತಿದ್ರೆ ಫೆಡರಲಿಸಮ್ ಅರ್ಥ ಕಳ್ಕೊಂತಿದೆ. ಮೋದಿಯವರ ಸರ್ಕಾರ ರಾಜ್ಯಗಳಿಗೆ ಗೌರವ ಕೊಡೋದು ನಿಲ್ಲಿಸಿದೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಬೇಕಂತಾನೆ ಮಾಡ್ತಿರೋದಂದ್ರೆ ರಾಜಕೀಯ ಸರ್, ಇದು ಈಗ ವೆರಿ ಸಿಂಪಲ್ ಸರ್. ಸ್ಟೇಟ್ ಕ್ಯಾಬಿನೆಟ್, ಪೊಲಿಟಿಕಲ್ ಹೆಡ್ ಚೀಫ್ ಮಿನಿಸ್ಟರ್, ಎಕ್ಸಿಕ್ಯೂಟಿವ್ ಹೆಡ್ ಗವರ್ನರ್ಗೆ ಯಾವುದೇ ಅಧಿಕಾರ ಇಲ್ಲ. ನೋಡಿ, ಪಾರ್ಟ್ 6 ಆರ್ಟಿಕಲ್ 152 ಇಂದ ಆರ್ಟಿಕಲ್ 162 ವರೆಗೂ ಗವರ್ನರ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 163 ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅವ್ರು ಏನು ಹೇಳಿದ್ರೆ ಅದು ಕೇಳಬೇಕು ಗವರ್ನರ್ ಅಂತ ಹೇಳುತ್ತೆ. ಎರಡು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಎಚ್ಚರಿಸಿದೆ. ಆದರೆ ಗವರ್ನರ್ ಅವರು ಈ ಥರ, ನಾನು ಪ್ಲೀಸ್ ಆನರಬಲ್ ಗವರ್ನರ್ ಜಿ,
I need your appointment, sir, because I want to gift you a Indian Constitution copy in which Article 163 reads that governor has to obey the aid and advice of the Council of. ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತಂದರೆ ಇಂಥವು 4 ಜನನ ಬಿಟ್ಟು ಮಾತಾಡಿಸ್ಬಿಟ್ರೆ ಸಾಕು. ಯಾಕಂದ್ರೆ ಅವ್ರು ಏನು ತೋಚುತ್ತೆ ಅದನ್ನು ಮಾತಾಡ್ತಾರೆ, ಏನು ತೋಚುತ್ತೆ ನೋಡಿ. ಈಗ ರಾಜ್ಯಪಾಲರೇ ಬರಲಿಲ್ಲ ಅಂದಿದ್ದಿದ್ರೆ, ಬಂದು ಹೊರಟೋಗಿದ್ದಿದ್ರೆ, ಭಾಷಣನೇ ಮಾಡಲಿಲ್ಲ ಅಂದಿದ್ದಿದ್ರೆ, ಈಗ ಪ್ರದೀಪ್ ಈಶ್ವರ್ ಮಾತಾಡೋದ್ರಲ್ಲಿ ಒಂದು ಅರ್ಥ ಇದೆ. ಇನ್ನು ಊರಿಗಿಂತ ದೇವರಂತ ಎಲ್ಲವೂ ಕೂಡ ನಡೀತಾ ಇದೆ ನೆಗೋಷಿಯೇಷನ್ಸು. ರಾಜ್ಯಪಾಲರು ಬರ್ತಾ ಇದ್ದಾರೆ, ಇಂಥ ಸಂದರ್ಭದಲ್ಲಿ ನೀವು ಸಂವಿಧಾನನ ಫಾಲೋ ಮಾಡ್ತಿಲ್ಲ ಅಂತ ರಾಜ್ಯಪಾಲರಿಗೆ ಹೇಳಿಬಿಟ್ರೆ ಏನಿದೆ ಕತೆ ಇದು? ಅದಕ್ಕೆ ಒಂದಿಷ್ಟು ಪ್ರಬುದ್ಧರನ್ನ ಮಾತಾಡಕ್ಕೆ ಬಿಡಬೇಕು ಅಂತ ಅದಕ್ಕೆ ಹೇಳೋದು.